ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಸೈಮನ್ ಎಕ್ಸಿಬಿಟರ್ಸ್ ವತಿಯಿಂದ ಕರ್ನಾಟಕ ಸಂಭ್ರಮ 50 ಬೃಹತ್ ಗ್ರಾಹಕ ಮೇಳ ಆರಂಭವಾಗಿದೆ. ಮೈಸೂರಿನ ಕರ್ನಾಟಕ ದಸರಾ ವಸ್ತು ಪ್ರದರ್ಶನದಲ್ಲಿ 1 ತಿಂಗಳುಗಳ ಕಾಲ ಆಯೋಜನೆಗೊಂಡಿರುವ ಬೃಹತ್ ಗ್ರಾಹಕರ ಮೇಳಕ್ಕೆ ವಸ್ತು ಪ್ರದರ್ಶನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಆರ್ ಮೂರ್ತಿ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಹಾಲಿ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಮಾತನಾಡಿ, ಜುಲೈ 25ರಿಂದ ಆಗಸ್ಟ್ 25ರವರೆಗೆ ಗ್ರಾಹಕ ಮೇಳ ಆಯೋಜನೆಗೊಂಡಿದೆ. ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ರಾಜ್ಯದಲ್ಲಿ ಇದುವರೆಗೆ ಅಧಿಕಾರ ನಡೆಸಿದ ಮುಖ್ಯಮಂತ್ರಿಗಳು, ಕನ್ನಡ ಚಿತ್ರರಂಗದ ಗಣ್ಯರು, ಕ್ರೀಡಾಪಟುಗಳು ಸೇರಿದಂತೆ ನಾಡಿನ ಹಲವು ಮಹನೀಯರ ಸಾಧನೆಗಳ ಮಾಹಿತಿ ಪ್ರದರ್ಶಿಸಲಾಗಿದೆ. ರಾಜ್ಯದ ವಿವಿಧ ವೈವಿಧ್ಯಮಯ ಮಳಿಗೆಗಳು, ಮಕ್ಕಳಿಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್, ಮೇಳಕ್ಕೆ ಮತ್ತಷ್ಟು ಮೆರುಗು ನೀಡಲು ರೋಬೋಟಿಕ್ ಬಟರ್ಫ್ಲೈಗಳು ಪ್ರದರ್ಶನಗೊಂಡಿವೆ. ಮೈಸೂರಿನ ಪ್ರವಾಸಿಗಳು, ಅಕ್ಕಪಕ್ಕದ ಜಿಲ್ಲೆಯ ಜನರು ಹಾಗೂ ಸ್ಥಳೀಯರು ಈ ಮೇಳಕ್ಕೆ ಆಗಮಿಸಲಿ ಎಂದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಇಒ ರಾಜೇಶ್ ಗೌಡ, ಸೈಮನ್ ಎಕ್ಸಿಬಿಟರ್ಸ್ನ ನಿರ್ದೇಶಕ MS ನಾಗಚಂದ್ರ ಸೇರಿದಂತೆ ಮತ್ತಿತರ ಗಣ್ಯರು ಭಾಗಿಯಾಗಿದ್ದರು. ಈ ಎಕ್ಸಿಬಿಷನಲ್ಲಿ ಸೈಮನ್ ಎಂಟರ್ಪ್ರೈಸಸ್ ಅವರು, ನಾಗಚಂದ್ರ ಅವರು ಇದನ್ನು ಖಾಸಗಿಯಾಗಿ ಎಕ್ಸಿಬಿಷನಿಂದ ತಗೊಂಡು ನಡೆಸ್ತಾ ಇದ್ದಾರೆ. ಈ ಎಕ್ಸಿಬಿಷನಲ್ಲಿ ಈಗಾಗಲೇ ನಾನು, ನಮ್ಮ ಮೈಸೂರು ಸಿಟಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ಮೂರ್ತಿಯವರು, ನಾಗಚಂದ್ರ ಅವರು ಎಲ್ಲರೂ ಸೇರಿ ಅತಿ ಸಂತೋಷದಿಂದ ಉದ್ಘಾಟನೆ ಕೂಡ ಮಾಡಿದ್ದೀವಿ. ಉದ್ಘಾಟನೆ ಮಾಡಿ ನೋಡಿದ ನಂತರ ಇಲ್ಲಿ ಒಳಗೆ ಒಂದು ಒಳ್ಳೆ ಬಟರ್ಫ್ಲೈ ಪಾರ್ಕ್ ಇದೆ, ಒಂದು ಹಿಮಾಲಯನ್ ಕಾಡ್ ಥರ ಒಂದು ಅದು ಮಾಡವ್ರೆ. ಅದರ ಜೊತೆಯಲ್ಲಿ ನಮ್ಮ ಅವತಾರ ಅನ್ನೋದು ಅದೊಂದು ಎಕ್ಸಿಬಿಷನ್ ಥರ ಮಾಡವ್ರೆ. ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, ಸುಮಾರು ಹೆಚ್ಚು ಕಡಿಮೆ 50ರಿಂದ ಹೆಚ್ಚಾಗಿ ಮಳಿಗೆಗಳಿದೆ. ವಿವಿಧ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಮಳಿಗೆಗಳು ಹಾಕ್ಕೊಂಡವ್ರೆ. ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ, ನಮ್ಮ ಉದ್ದೇಶ ಮೈಸೂರು ನಗರದಲ್ಲಿ ಇಂಥ ಎಕ್ಸಿಬಿಷನ್ಗಳು ವರ್ಷ ಪೂರ್ತಿ ನಡಿಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಜಾಗವನ್ನು ಸೈಮನ್ಸ್ ಎಂಟರ್ಪ್ರೈಸಸ್ ಅವ್ರನ್ನ ಕೊಟ್ಟು ನಾವು ಎಕ್ಸಿಬಿಷನ್ನು ಓಪನ್ ಮಾಡ್ತಿದ್ದೀವಿ. ನಾನು ತಮ್ಮ ಮಾಧ್ಯಮದ ಮುಖಾಂತರ ಮೈಸೂರು ನಗರದ ಜನತೆಗೆ ಮತ್ತು ಅಕ್ಕಪಕ್ಕ ಇರುವ ಜಿಲ್ಲೆಯ ಜನತೆ ಕೇಳ್ಕೊಳ್ಳೋದಿಷ್ಟೇ, ತಾವು ಬನ್ನಿ, ವೀಕ್ಷಿಸಿ, ಈ ಎಕ್ಸಿಬಿಷನ್ನು ಸಕ್ಸಸ್ ಮಾಡಿ ಅಂತ. ನಾನು MS ನಾಗಚಂದ್ರ, ನಿರ್ದೇಶಕರು, ಸೈಮನ್ ಎಕ್ಸಿಬಿಟರ್ಸ್ ಬೆಂಗಳೂರು. ನಮ್ಮ ಹೆಮ್ಮೆಯ ಮೈಸೂರು ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಪ್ರಥಮ ಬಾರಿಗೆ ಕರ್ನಾಟಕ ಸಂಭ್ರಮ 50ರ ಕರ್ನಾಟಕ ನಾಮಾಂಕಿತವಾಗಿ ಆ ಒಂದು 50 ವರ್ಷದ ಸಂಭ್ರಮವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಈ ಒಂದು ಬೃಹತ್ ಗ್ರಾಹಕರ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಮೇಳದಲ್ಲಿ ವಿಶೇಷವಾಗಿ 4-6 ಕಾನ್ಸೆಪ್ಟ್ಗಳನ್ನ ಈ ಒಂದು ಗ್ರಾಹಕರಿಗೆ ನೋಡಲಿಕ್ಕೆ ಅವಕಾಶ ಮಾಡಿದ್ದೇವೆ ಮತ್ತು ಬಂದಂಥ ಗ್ರಾಹಕರಿಗೆ ಶಾಪಿಂಗ್ ಮಾಡಲಿಕ್ಕೂ ಕೂಡ 100 ಮಳಿಗೆಗಳನ್ನ ತೆರೆದಿದ್ದೇವೆ. ಮತ್ತು ಈ ಒಂದು ವಸ್ತು ಪ್ರದರ್ಶನದಲ್ಲಿ ವಿಶೇಷವಾಗಿ ಅಮ್ಯೂಸ್ಮೆಂಟ್ ಪಾರ್ಕ್, ಬೃಹತ್ ಆಕಾರವಾದಂಥ ಅಮ್ಯೂಸ್ಮೆಂಟ್ ಪಾರ್ಕ್ನ ನಿರ್ಮಾಣ ಮಾಡಿದ್ದೇವೆ. ಈ ಒಂದು ವಸ್ತು ಪ್ರದರ್ಶನ ಇಂದಿನಿಂದ ಆಗಸ್ಟ್ 25ರವರೆಗೆ ಸಂಜೆ 4ರಿಂದ ರಾತ್ರಿ 9ರವರೆಗೆ ಗ್ರಾಹಕರಿಗಾಗಿ ತೆರೆದಿರಲಾಗಿರುತ್ತದೆ. ನಾನು ಮೈಸೂರು, ಮಂಡ್ಯ, ಕೊಡಗು ಜನತೆಗೆ ಈ ಒಂದು ವಿಶೇಷವಾದಂಥ ಈ ಬೃಹತ್ ಮೇಳಕ್ಕೆ ಭೇಟಿ ಕೊಟ್ಟು ತಮ್ಮ ಕುಟುಂಬ ಸಮೇತರಾಗಿ ಈ ಒಂದು ಮೇಳದಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಬೇಕು. ಈ ಒಂದು ಮೇಳದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ಮತ್ತು ಬೇಕಾದಂಥ ನಾಲೆಡ್ಜ್ಗಳನ್ನು, ಎಷ್ಟು ಮುಖ್ಯಮಂತ್ರಿಗಳಾಗಿದ್ದಾರೆ, ಜ್ಞಾನಪೀಠ ಪುರಸ್ಕೃತರು, ಕ್ರಿಕೆಟ್ ಪ್ಲೇಯರ್ಸು, ನಟರು, ನಟಿಯರು, ಅವ್ರದ್ದೆಲ್ಲ ಮಾಹಿತಿಗಳನ್ನ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ. ಅದನ್ನು ಜನಗಳು ಅದನ್ನು ನೋಡಿ ಇಂದಿನ ಜನ್ರೇಷನ್ ಏನಿದೆ ಅವ್ರಿಗೆ ಅವೆಲ್ಲ ತಲುಪಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಮೇಳದಲ್ಲಿ ವಿಶೇಷವಾಗಿ ಫುಡ್ ಕೋರ್ಟ್ ಇದೆ. ಎಲ್ಲ ಥರದ ನಾನಾ ಬಗೆಯ ಸೌತ್ ಇಂಡಿಯಾದಲ್ಲಿ ಯಾವುದೇ ಒಂದು ಫುಡ್ಗಳು ಸಿಗ್ತದೆ ಅದನ್ನೆಲ್ಲ ಇಲ್ಲೊಂದು ವಿಶೇಷವಾಗಿ ಆಹಾರ ಮಳಿಗೆಗಳನ್ನ ನಿರ್ಮಾಣ ಮಾಡಿದ್ದೇವೆ. ಮತ್ತು ಈ ಒಂದು ವಸ್ತು ಪ್ರದರ್ಶನಕ್ಕೆ 4 ಜಿಲ್ಲೆಗಳಿಂದ 2 ಲಕ್ಷಕ್ಕೂ ಅಧಿಕ ಗ್ರಾಹಕರನ್ನು ನಿರೀಕ್ಷೆ ಮಾಡಿದ್ದೇವೆ. ಮತ್ತು ಈ ಒಂದು ವಸ್ತು ಪ್ರದರ್ಶನ ವಿಶೇಷವಾಗಿ ರೋಬೋಟಿಕ್ ಅನಿಮಲ್ಸ್ ಮತ್ತು ರೋಬೋಟಿಕ್ ಬಟರ್ಫ್ಲೈಸ್, ಅವತಾರ್ ಮತ್ತು ಹಿಮಾಲಯನ್ ಅನಿಮಲ್ಸ್ 4 ಕಾನ್ಸೆಪ್ಟನ್ನ ಮಾಡಿದ್ದೇವೆ.
ಇಂದಿನ ಜನ್ರೇಷನ್ಗೆ ಬಟರ್ಫ್ಲೈಗಳನ್ನ ನೋಡಲಿಕ್ಕೆ ಕಾಡಿಗೆ ಹೋಗಬೇಕು. ನಾಡುಗಳಲ್ಲಿ ಈಗ ಬಟರ್ಫ್ಲೈ ಎಲ್ಲ ಕಡಿಮೆ ಆಗ್ತಾ ಇದೆ. ಎಲ್ಲ ಮಾದರಿ ಸ್ಯಾಂಪಲ್ಗಳನ್ನ ಇಲ್ಲಿ ರೊಬೋಟಿಕ್ ಮಾದರಿಯಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ. ಅನಿಮಲ್ಸ್ ಇದೆ, ಅವತಾರ್ ಫಿಲಮಲ್ಲಿ ನೋಡುವಂಥ ಎಲ್ಲ ಕ್ಯಾರೆಕ್ಟರ್ಸ್ನು ಕೂಡ ರೊಬೋಟಿಕ್ ಮಾದರಿಯಲ್ಲಿ ನಿರ್ಮಾಣ ಮಾಡಿದ್ದೇವೆ. ಹಿಮಾಲಯಕ್ಕೆ ಹೋಗಿ ನೋಡುವಂಥ ಅನಿಮಲ್ಸ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಇದನ್ನು ಮೈಸೂರಿನ ಜನತೆ ಸದುಪಯೋಗ ಪಡಿಸ್ಕೋಬೇಕಾಗಿ ಈ ಮಾಧ್ಯಮದ ಮುಖಾಂತರ ನಾನು ಕೋರಿಕೊಳ್ತಾ ಇದ್ದೀನಿ.